ಇನ್ನು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಡುವಾಗ ನಾಲಿಗೆಯನ್ನು ಹರಿಬಿಡ್ತಾರೆ. ಏನಂತ ಸಚಿವ ಪ್ರಿಯಾಂಕ್ರನ್ನ ನಾಯಿಗೋಲಿಸ್ತಾರೆ. ಇದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಬಿಜೆಪಿ ಮುಖಂಡ ಅಂಬರಾಯ ಅಷ್ಟಗಿ ಮೇಲೆ ಹಲ್ಲೆಯಾಗಿದೆ. ಅಂಬರಾಯ ಅಷ್ಟಗಿ ಇವರು ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರಾಗಿದ್ದಾರೆ. ಇವರ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಚಿತ್ತಾಪುರದ ಐಬಿ ಮುಂದೆ ಖಾಕಿ ಎದುರಲ್ಲೇ ತಳ್ಳಾಟ ನೂಕಾಟ ಉಂಟಾಗುತ್ತೆ. ಘಟನೆಯಲ್ಲಿ ಅಂಬರಾಯ ಅಷ್ಟಗಿ ಅವರ ಜಾಕೆಟ್ ಶರ್ಟ್ ಅನ್ನ ಹರಿದಾಕ್ಬಿಡ್ತಾರೆ. ಅಷ್ಟಿಗೆಲ್ಲ ಅಂಬರಾಯ ಅಷ್ಟಗಿ ಸೇರಿದಂತೆ 4 ಬಿಜೆಪಿ ಮುಖಂಡರ ಮೇಲೆ ಹಲ್ಲೆಯಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನಿನ್ನೆ ರಾತ್ರಿ ಆಗಿದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಲ್ಲೇ ಇರ್ತಾರೆ. ಮಾತಿಗೆ ಮಾತು ಬೆಳೀತಾ ಛಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಬಿಜೆಪಿಯ ಕಾರ್ಯಕರ್ತರು ಇರ್ತಾರೆ. ಜೊತೆಗೆ ಅಲ್ಲೊಂದಷ್ಟು ಜನ ಬಿಜೆಪಿ ಮುಖಂಡರು ಇರ್ತಾರೆ. ಅದರಲ್ಲಿ 4 ಜನ ಬಿಜೆಪಿ ಮುಖಂಡರ ಮೇಲೆ ಹಲ್ಲೆ ಆಗುತ್ತೆ. ಜೊತೆಗೆ ಅಂಬರಾಯ ಅಷ್ಟಗಿ ಇವರ ಜಾಕೆಟ್ಟು ಮತ್ತು ಶರ್ಟ್ ಅನ್ನ ಹರಿದಾಕ್ತಾರೆ. ಅಂಬರಾಯ ಅಷ್ಟಗಿ ಇವರು ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರಾಗಿದ್ದಾರೆ. ಗಲಾಟೆಯ ಸಂದರ್ಭದಲ್ಲಿ ಆಗಿದ್ದಿದೆಲ್ಲ. ಹಾಗಾದ್ರೆ ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಪ್ರತಿಭಟನೆ ಮಾಡೋದಕ್ಕೆ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಗರು ಇಷ್ಟೊಂದು ಆಕ್ರೋಶ ಹೊರಹಾಕೋದಕ್ಕೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಂಥದ್ದು ಏನು? ಆ ಹೇಳಿಕೆಯಲ್ಲಿ ಏನೇನಿತ್ತು? ಛಲವಾದಿ ನಾರಾಯಣಸ್ವಾಮಿ ಅವ್ರಿಗೆ ಏನೇನು ಮಾತಾಡಿದ್ರು ತೋರಿಸ್ತೀವಿ ಬನ್ನಿ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ನೀವೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ, ಅವ್ರ ಕಡೆ ಕೇಳಿಸಿ. ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ. ಅದಕ್ಕೆ ನೀವೇ ಕೇಳ್ತೀರಿ. ನಿಮ್ಮ ತಂದೆಯವರು ಕೇಳಿ, ಅವ್ರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನು. ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ? ನೋಡಿ, ನರಿ ಕೂಗು ಗಿರಿಗೆ ಮುಟ್ಟಲ್ಲ. ನರಿನೇ ಗಿರಿನೇ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬೊಗಳ್ತವೆ. ನಾಯಿ ಬೊಗಳು ಬಿಡ್ತಲ್ಲ ಅಂತೇಳಿ ಆನೆ ಹೊತ್ತಾದರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನ ಯಾರಾದರೂ ಗಮನಿಸಿದ್ದೀರಾ? ಸಾಧ್ಯ ಇಲ್ಲ. ನಿಮ್ಮ ಕೂಗು ಅಷ್ಟೇ. ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾರಿ ಬಗಳೋರು ಇಲ್ಲಿ ಬಾವು ಅಂತ ಬಗಳಲ್ವಾ? ಅದೇ ಪ್ರಿಯಾಂಕ ಖರ್ಗೆ ರೀ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ನೀವೇನಾದರೂ ಪ್ರಶ್ನೆ ನೋಡಿ, ಅದನ್ನ ಕ್ಷಮೆ ಅಂತಲ್ಲ. ಸೊ ವಿತ್ ದ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು, ಹೇಳ್ಬಿಟ್ಟೆ ನಾನು. ಆಮೇಲೆ ಉದ್ದೇಶ ಸುಮಾರು ಜನರ ಹೆಸರುಗಳು, ಈಗ ದಿನೇಶ್ ಗುಂಡೂರಾವ್ ಬೈದಿದ್ರು, ಕೊಟ್ಟೂರು ಮಂಜು ಅಂತ ಬೈದ್ರು, ಆ ಕಡೆ ಸಂತೋಷ್ ಲಾಡ್ ಬೈದ್ರು, ಅನೇಕರು ಬೈದಿದ್ದಾರೆ ಪ್ರಧಾನಮಂತ್ರಿಗಳನ್ನ. ಸೊ ಅದ್ರ ಹೆಸರಿನಲ್ಲಿ ಇವ್ರ ಹೆಸರು ಇತ್ತು, ಅವ್ರ ಹೆಸರು ಹೇಳಿದ್ದೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ, ನಾನು ಗುಲ್ಬರ್ಗಾದಲ್ಲಿದ್ದೆ. ಪತ್ರಕರ್ತರು ಸಹಜವಾಗಿ ಕೇಳ್ತಾರೆ, ನೀವು ಇಲ್ಲಿಗೆ ಬಂದಾಗ, ತಾಲೂಕಿಗೆ ಬಂದಾಗ ನೀವು ಇಲ್ಲಿನ ವಿಷಯಗಳನ್ನ ಕೇಳ್ತೀರ. ಹಂಗೆ ಅದು ಹೇಳಿದ್ದೆ. ಅದರಿಂದಾಗಿ ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನ ನಾನು ತೆಗೆದುಬಿಡ್ತೇನೆ. ನೋಡಿ, ಅದನ್ನ ಕ್ಷಮೆ ಅಂತಲ್ಲ. ಸೊ ವಿತ್